ಕುಶಾಲನಗರದ ವಾಸವಿ ಯುವಜನ ಸಂಘ, ಕುಶಾಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಮಿಷನ್ ಸ್ಟ್ರಿಂಗ್ ಸಂಸ್ಥೆಯ ಆಶ್ರಯದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರದ ವಾಸವಿ ಸಭಾಂಗಣದಲ್ಲಿ ಶಿಬಿರಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ದೇಹದ ಎಲ್ಲ ಅಂಗಾಂಗಗಳು ಅತ್ಯಮೂಲ್ಯವಾಗಿದ್ದು, ಒತ್ತಡ ಜೀವನ ಶೈಲಿಯಲ್ಲಿ ಉಂಟಾಗಬಹುದಾದ ಸಣ್ಣ ಪುಟ್ಟ ಗಾಯಗಳಿಗೆ ಆರಂಭದಲ್ಲೇ ಆರೈಕೆ ಮಾಡಬೇಕೆಂದು ಹೇಳಿದರು. ಮನಸ್ಸು ಹಾಗೂ ದೇಹ ಸದೃಢವಾಗಿದ್ದರೆ ಸಮಸ್ಯೆಗಳನ್ನು ಸಮರ್ಥವಾಗಿ ಎದುರಿಸಲು ಸಾಧ್ಯವಾಗುತ್ತದೆ ಎಂದ ಚಂದ್ರಮೋಹನ್, ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಳ್ಳಿ ಹಬ್ಬದ ಅಂಗವಾಗಿ 25 ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದರು. ವಾಸವಿ ಯೋಜನೆ ಸಂಘದ ಪ್ರಮುಖರು ಸಹ ನಾವು ಹೇಳಿದೆವು, ಒಂದು ಕಾರ್ಯಕ್ರಮದ ಜೊತೆ ನಾವು ಕೂಡ ಸಹಯೋಗ ಮಾಡ್ತೀವಿ. ನಮಗೇನೆಂದರೆ ಈ ರೀತಿ ಜನರ ಹತ್ತಿರ ಹೋಗಿ ಪತ್ರಕರ್ತರು ಯಾವಾಗಲೂ ಪತ್ರಕರ್ತರು ಇತರ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ಭೇಟಿ ಮಾಡೋರು. ನಾವು ಕೂಡ ಕಾರ್ಯಕ್ರಮದಲ್ಲಿ ಸಹಯೋಗ ಜೊತೆಗೆ ಕಾರ್ಯಕ್ರಮ ಮಾಡಿಕೊಟ್ಟು ಆ ರೀತಿ ನಾವು ಕೂಡ ಇರಬೇಕು ಅನ್ನುವಂಥ ಭಾವನೆ. ಅದರಲ್ಲಿಯೂ ಇವತ್ತು ಉಚಿತ ಕಣ್ಣು ತಪಾಸಣಾ ಶಿಬಿರ ಹಾಗೆ ಕನ್ನಡಕಗಳನ್ನು ವಿತರಿಸುವಂಥ ಕಾರ್ಯಕ್ರಮ. ನಿಜವಾಗಿಯೂ ನಾವು ನಮ್ಮ ದೇಹದ ಯಾವುದೇ ಅಂಗಾಂಗಗಳನ್ನು ಗಮನಿಸುವುದಿಲ್ಲ. ಯಾಕೆಂದರೆ ದೇವ ಕೊಟ್ಟಿದ್ದರೆ ಅದನ್ನು ಬಳಸ್ತಾ ಇದ್ದೀವಿ. ಅದು ಯಾವ ರೀತಿಯಲ್ಲಿ ದುರ್ಬಳಕೆ ಕೂಡ ಆಗ್ತಾ ಇದೆ ಇಡೀ ಮಾನವನ ಅಂಗಗಳಲ್ಲಿ. ನನಗೆ ಕಣ್ಣಿನ ಬಗ್ಗೆ ಯಾವಾಗ ಜ್ಞಾನ ಬಂತು ಅಂದರೆ ಇವತ್ತು ಬೆಳಗ್ಗೆ ನಿನ್ನೆ ಹೇಳಿದರು, ಹಾಗೆ ಕಣ್ಣಿನ ಬಗ್ಗೆ ನನಗೊಂದು ನಮ್ಮ ಕಣ್ಣ ಬಗ್ಗೆಯೂ ಪರೀಕ್ಷೆ ಮಾಡುವಂಥ ಒಂದು ಕಾರ್ಯಕ್ರಮ ಇದೆ ಅಂತ ಇವತ್ತು ನಾನು ನಿನ್ನೆ ರಾತ್ರಿ ನಮ್ಮ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ರಾತ್ರಿ ತುಂಬ ತಡವಾಗಿ ಬರ್ತದೆ. ಬೆಳಗ್ಗೆ ನೋಡಿದ್ರೆ ಕಣ್ಣು ಸ್ವಲ್ಪ ಒತ್ತಡದಲ್ಲಿತ್ತು, ಮಂಜಾಗಿತ್ತು. ಆಗ ನನಗೆ ಭಯ ಆಗ್ಬಿಡ್ತು, ಕಣ್ಣಿಗೇನು ಆಗಿದೆ ಅಂತ. ಅಂದರೆ ಆ ಕಾರ್ಯಕ್ರಮದ ಬಗ್ಗೆ ಕೂಡ ನನಗೆ ಒಂದು ಕಾಳಜಿ ಇತ್ತು. ನಾನು ಅದು ನೀರೆಲ್ಲ ನಾರ್ಮಲ್ ಆಗಿದೆ. ಆಗ ನನಗೆ ಗೊತ್ತಾಯಿತು ನನಗೆ ಕಣ್ಣು ತುಂಬ ಉಪಯೋಗ ಇದೆ ಅಂತ ಆಗ ಗೊತ್ತಾಯಿತು. ಅದರ ಉಪಯೋಗ ಗೊತ್ತಾಗೋದು ಅದು ಇಲ್ಲದಾಗ, ಒಬ್ಬ ವ್ಯಕ್ತಿ ಇಲ್ಲದಾಗ ಮಾತ್ರ ಅವನ ಬಗ್ಗೆ ನಮಗೆ ಕಾಳಜಿ ಆಗುತ್ತೆ. ನಮ್ಮ ಹೃದಯದ ಬಗ್ಗೆ ನಾವು ಯಾವಾಗಲೂ ಚಿಂತೆ ಮಾಡೋದು, ನಾವು ಇತರರ ಬಗ್ಗೆನೇ ಚಿಂತೆ ಮಾಡೋದು. ನಮಗೆ ಹಾರ್ಟ್ ಅಟ್ಯಾಕ್, ಹೃದಯಾಘಾತ ಆದಾಗ ಅದು ನಮಗೂ ಗೊತ್ತಾಗುತ್ತೆ, ಇನ್ನೊಬ್ಬರಿಗೆ ಗೊತ್ತಾಗೋದು. ಆಗ ನಮ್ಮ ಹೃದಯನ ನಾವು ಯಾವಾಗ ನೋಡೋದು, ಅದು ನಮ್ಮಲ್ಲಿ ಇರಬೇಕು. ನಮ್ಮ ದೇಹದಲ್ಲಿ ಇರುವಂತಹ ನಮ್ಮ ತಂದೆ ತಾಯಿ ಆ ರೀತಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ, ದೇವರ ಒಂದು ಅನುಗ್ರಹ ಇದೆ. ಸಮಾಜದಲ್ಲಿ ನಾವಿದ್ದೀವಿ. ಆಗ ನಾವು ಕಾಲಿನಿಂದ ತಲೆಯವರೆಗೂ ನಮ್ಮ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ಜನಗಳಿಗೆ ಅದರ ಕಾಳಜಿಯೇ ಇಲ್ಲ. ಯಾವ ಮಟ್ಟಕ್ಕೆ ಆಗಿದೆ ಅಂದರೆ, ದಿನ ಬೆಳಗ್ಗೆ 5 ಎದ್ದು ಓಡ್ತಾರೆ, ಮಕ್ಕಳನ್ನು ನೋಡೋದಿಲ್ಲ, ಬರ್ತಾರೆ ಸಂಜೆ ಮತ್ತೆ ಬರ್ತಾರೆ, ಮತ್ತೆ ಸುಸ್ತಾಯ್ತು ಅಂತಾರೆ. ಆ ಸುಸ್ತು ಯಾಕೆ ಆಯಿತು? ಮಿಷನ್ ಸ್ಟ್ರಿಂಗ್ ಸಂಸ್ಥೆ ಪ್ರಮುಖ ಅವಿನಾಶ್ ಮಾತನಾಡಿ, ಆಸ್ಪತ್ರೆಗೆ ತೆರಳಿ ಕಣ್ಣಿನ ತಪಾಸಣೆ ಮಾಡಲು ಅನಾನುಕೂಲವಾಗುವ ಮಂದಿಗೆ ಹಳ್ಳಿಗಳಲ್ಲೂ ಇಂತಹ ಉಚಿತ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು. ಅಗತ್ಯವಿರುವವರಿಗೆ ಕನಿಷ್ಠ ದರದಲ್ಲಿ ಕನ್ನಡಕವನ್ನು ನೀಡಲಾಗುತ್ತದೆ ಎಂದು ಅವಿನಾಶ್ ಹೇಳಿದರು. ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರು ಏನು ಅಂದರೆ ಇದು ಮಾಡಲ್ಲ, ಏನಂದರೆ ಅವ್ರಿಗೇನು ಅಂದರೆ ಇದು ಮಾಡಲ್ಲ, ಏನಂದರೆ ಜಾಸ್ತಿ ಯೋಚನೆ ಎಲ್ಲ ಮಾಡಲ್ಲ. ಬರೀ ಸುಮ್ಮನೆ ಕೆಲ್ಸಕ್ಕೆ ಹೋಗ್ತಾರೆ, ಬರ್ತಾರೆ, ಸುಮ್ಮನೆ ತಿರ್ಗಾ ಸುಸ್ತಂತ ಮಲ್ಕೊತಾರೆ. ಅದಕ್ಕೆ ನಮ್ಮದು ಏನಂದರೆ ಕ್ಲಿಯರ್ ವಿಷನ್ನು, ಏನಕ್ಕಂದರೆ ನಿಮಗೆಲ್ಲ ಹೋಗೋಕ್ಕಾಗಲ್ಲ, ಇವಾಗ ಹಾಸ್ಪಿಟಲ್ಗೆಲ್ಲ ಹೋಗೋಕ್ಕಾಗಲ್ಲ ಅಂತ ನಾವು ಕ್ಯಾಂಪ್ಸ್ ಮಾಡ್ತೀವಿ, ವಿಲೇಜಸ್ಸಲ್ಲೆಲ್ಲ ಹೋಗಿ ಕ್ಯಾಂಪ್ಸ್ ಮಾಡ್ತೀವಿ. ಏನಾದರೂ ಅವ್ರಿಗೆ ಹತ್ರ ಪ್ರಾಬ್ಲಮ್ ಇದ್ದರೆ ನಾವು ಸ್ಪೆಕ್ಸ್ ಕೊಡ್ತೀವಿ, ಅವ್ರಿಗೆ ದೂರ ಪ್ರಾಬ್ಲಮ್ ಇದ್ರೂ ಸ್ಪೆಕ್ಸ್ ಕೊಡ್ತೀವಿ. ಯಾರಿಗೆ ಹತ್ರ ಮತ್ತು ದೂರ ಇದೆಯೋ ಅದಕ್ಕೆ ಟೈಮ್ ತೊಗೊಳುತ್ತೆ, ಒಂದು 20-25 ಡೇಸ್ ತೊಗೊಳುತ್ತೆ. 25 ಡೇಸ್ ಆದಮೇಲೆ ಅವ್ರು ಕೊರಿಯರಲ್ಲಿ ಬರುತ್ತೆ, ಇಲ್ಲ ನಾನೇ ತಂದು ಕೊಡ್ತೀನಿ. ಅಂದರೆ ಅದರಲ್ಲೂ ನೇಮು, ಏನು ಪವರ್ ಇದೆ ಮತ್ತು ಮೊಬೈಲ್ ನಂಬರ್ ಎಲ್ಲ ಇರುತ್ತೆ, ಅದರಲ್ಲಿ ನಾವು ತಲುಪಿಸ್ತೀವಿ. ಬರೀ 80 ರೂಪೀಸ್ ಚಾರ್ಜಸ್ ಮಾಡ್ತೀವಿ ನಾವು. ಅದು ಅಫೋರ್ಡೆಬಲ್ ಪ್ರೈಸೇ. ನಾವು ಆಚೆ ಹೋದರೆ ನಿಮಗೆ 1000, 1500, 2000 ಆ ಥರ ತೊಗೊತಾರೆ. ನಾವು ಇಲ್ಲಿ ಚೆಕಪ್ಪು ಸಹ ಫ್ರೀ ಮಾಡ್ತೀವಿ. ಮತ್ತು ಇನ್ನೊಂದು ಏನಂದರೆ, ಅದು ನಾವು ತೊಗೊಳೋದು 80 ರೂಪೀಸ್ ಡೆಲಿವರಿ ಚಾರ್ಜಸ್ ಮಾತ್ರ. ನಾವು ಡೆಲ್ಲಿಯಿಂದ ಬರುತ್ತೆ ಅದು, ಅದಕ್ಕೆ ನಾವು ಡೆಲಿವರಿ ಚಾರ್ಜಸ್ ಮಾತ್ರ ತೊಗೊಳೋದು. ವಾಸವಿ ಯುವ ಸಂಘದ ಅಧ್ಯಕ್ಷ ಪ್ರವೀಣ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಕುಶಾಲನಗರ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಕೆಕೆ ನಾಗರಾಜ್ ಶೆಟ್ಟಿ, ಯುವಜನ ಸಂಘದ ಪದಾಧಿಕಾರಿಗಳಾದ ಅಂಜನ್, ವೈಶಾಖ್ ಮತ್ತಿತರರು ಹಾಜರಿದ್ದರು.